ಎಜಿ ನ್ಯೂಸ್ಗೆ ಸ್ವಾಗತ. ಅನಾರೋಗ್ಯವನ್ನ ಧಿಕ್ಕರಿಸಿ ಆಕ್ಸಿಜನ್ನೊಂದಿಗೆ ಮಾಯಕ್ಕ ದೇವಿ ದರ್ಶನ ಪಡೆದ ಮಹಿಳೆಗೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದ್ದಾರೆ. ಭಕ್ತಿ ಮುಂದೆ ಅನಾರೋಗ್ಯವು ಆರೋಗ್ಯ. ಪಂಡಾಪುರದಿಂದ ಚಿಂಚಲೆಗೆ ಈ ಜೋಡಿ ಬಂದು ದರ್ಶನ ಪಡೆದುಕೊಂಡಿದ್ದಾರೆ. ಮಹಾರಾಷ್ಟ್ರದ ಪಂಡರಾಂಪುರದಿಂದ ಬಂದು ದೇವಿಯ ಆಶೀರ್ವಾದ ಪಡೆದಿದ್ದಾರೆ भक्तರು. पंढरपूर काय झालंय ना? ऑक्सिजनवर आहे. नाही काय झालंय? दम भरतोय. दम भरतंय. कुठलं झालं रक्त कुठलं झालं नाही एवढं हे आहे तरी पण देवाला मायका देवीला नाही, एवढं सिरियस आहे तरी पण तुम्ही ऑक्सिजन मध्ये आले. केड्रे 3 वर्ष 15 वर्ष झाली होती. दर्शन घेतलं तुम्हाला कसं वाटलं? दर्शन बरं वाटलं की एकदम भारी वाटलं. ಮತ್ತೆ ಈಗ ಡಾಕ್ಟರ್ ರೆಫರ್ ಮೇಲೆ ಬಂದಿದ್ದಾರೆ ಹೆಂಗೆ सांगितलं की तुम्ही केलंय. हा डॉक्टर सांगत केले ಈಗ ಡಾಕ್ಟರ್ ಆಯ್ತು ಈಗ ಹಾಸ್ಪಿಟಲ್ ಅಡ್ಮಿಟ್ ಇದ್ರೆ ಅಥವಾ ಇಲ್ಲಿ आता ऍडमिट आहे का घरात? घरी जाय घरी जाय गेल्या वर्षी फरक पडला इथं देवीला. ಎಷ್ಟು ದಿನ ಸಾಕಾಗಿ एक मिनिट ते सांगा. हा बाहेर खाली खाली गर्दी व्हायला लागली. ಅವ್ರಿಗೆ ಇಲ್ಲಿ ಬರೋಣ ಆರಾಮಾಗಿ. हो 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 ಕಳೆದ ರವಿವಾರದಿಂದ ನಡೀತಾ ಇರುವ ಮಾಯಕ್ಕ ದೇವಿ ಜಾತ್ರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ಮಾಯಕ್ಕ ದೇವಿಯ ಜಾತ್ರೆ ನಡೀತಾ ಇದೆ. ಕಳೆದ 15 ವರ್ಷದಿಂದ ದೇವಿಯ ಜಾತ್ರೆಗೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಸಮೂಹದಲ್ಲಿ ಮಾಯಕ್ಕ ದೇವಿ ಜಾತ್ರೆ ನಡೀತಾ ಇದೆ. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.